ಎಲ್ಲಿದೆಯೋ ಅಲ್ಲೇ ಎಚ್ಚರದ ಕಣ್ಣು, ಎಲ್ಲಿ ಕ್ರಿಮಿನಲ್ಸ್ ಇರ್ತಾರೋ ಅಲ್ಲೇ ನಮ್ಮ ಕ್ಯಾಮ್ರಾ. ಕ್ರೈಮ್ ಲೋಕದಲ್ಲಿ ಈ ದಿನ ಕೋಲಾಹಲ ಎಬ್ಬಿಸಿದವರು ಯಾರು, ಯಾರ ಹೆಸರಲ್ಲಿದೆ ಇವತ್ತಿನ ವಾರೆಂಟ್? ಭಾರತ ಕಾಶ್ಮೀರದ ಗಡಿಯಲ್ಲಿ ಈಗಲೂ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡ. ಇಂಥ ಸಮಯದಲ್ಲಿ ತನ್ನ ಸೈನಿಕ ಗಂಡ ಗಡಿ ಕಾಯ್ತಿದ್ದಾನೆ ಅಂದ್ರೆ ಮಡದಿಗೆ ಅದೇನೋ ದುಗುಡ. ಹಾಗೇನೆ ಕರುನಾಡಿನ ಅದೊಬ್ಬಳು ಮಹಿಳೆಯೊಬ್ಬಳಿಗೆ ತನ್ನ ಸೈನಿಕ ಗಂಡನಂತೆ ಚಿಂತೆ. ಇದರ ನಡುವೆ ತನ್ನ ಸ್ನೇಹಿತೆ ಮೇಲೆ ಮಮಕಾರ, ಆಕೆಯ ಕಷ್ಟ ಪರಿಹರಿಸುವ ಕನಿಕರ. ಆದ್ರೆ ಆ ಪಾಪಿಷ್ಟ ಸ್ನೇಹಿತೆ ಸೈನಿಕನ ಮಡದಿಗೆ ಸಾಲ ಮನ್ನಾ ವಿಷಯವಾಗಿ ಗುನ್ನ ಹೊಡೆದೇ ಬಿಟ್ಟಿದ್ಲು. ಎಂಥ ಏಟು ಅಂತೀರಾ? ಕತ್ತಲ ರಾತ್ರಿಯನ್ನ ಸೀಳಿಕೊಂಡು ಹೋಗುತ್ತಿರುವ ನೋವು, ಆಕ್ರೋಶ, ಹತಾಶೆ. ನೆರೆದಿದ್ದ 100 ಜನರಲ್ಲಿ ಮಡುಗಟ್ಟಿದ ಸಿಟ್ಟು. ಆ ಸಿಟ್ಟಿಗೆ ಬಲಿಯಾಗಿದ್ದು ಮನೆ ಮುಂದೆ ನಿಂತಿದ್ದು ಅದೊಂದು ಗೂಡ್ಸ್ ಆಟೋ. ಪರಿಸ್ಥಿತಿ ಪ್ರಕ್ಷುಬ್ಧ. ಅಲ್ಲಿ ಸೇರಿದ್ದ ಮಂದಿ ಯಾವ ಮಟ್ಟಿಗೆ ರೊಚ್ಚಿಗೆದ್ದಿದ್ರು ಅಂದ್ರೆ ಪೊಲೀಸರು ಸಕಾಲದಲ್ಲಿ ಅಲ್ಲಿಗೆ ಆಗಮಿಸದೇ ಇದ್ದಿದ್ರೆ ಅಲ್ಲಿನ ಸ್ಥಿತಿ ಎಲ್ಲಿಗೆ ತಲುಪುತ್ತಿತ್ತೋ ಏನು ಕಥೆನೋ. ಇದೇ ಕಾರಣಕ್ಕಿಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರು ಆಗಮಿಸಿದ್ದಾರೆ. ಜನರ ಸುತ್ತಲೂ ನೆರೆದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಡೆಯುತ್ತಿದ್ದಾರೆ. ಅಂದಹಾಗೆ ಮನೆಯೊಳಗೆ ಹೋದರೆ ಇನ್ನೊಂದು ಘೋರ ದೃಶ್ಯ. ಸೇರಿದ 100 ಜನರ ಪೈಕಿ ಯಾರ ಕಣ್ಣೀರನ್ನ ಒರೆಸೋದೋ ಹೇಳಿ? ಅಲ್ಲಿದ್ದ ಆಟೋ ಮಾತ್ರ ಮಗುಚಿ ಬಿದ್ದಿದೆ. ಅದರ ಗ್ಲಾಸ್ಗಳು ಒಡೆದಿವೆ. ಅದರ ಸುತ್ತ ಜನರ ಗೋಳಾಟ, ಗಡಿಬಿಡಿಯ ಓಡಾಟ. ಮಠ ಮಧ್ಯಾಹ್ನದಿಂದ ಶುರುವಾದ ಈ ನೋವಿನ ಕ್ಷಣ ರಾತ್ರಿ ಆದ್ರೂ ಮುಗಿದಿಲ್ಲ. ಏನಾಯ್ತಿಲ್ಲಿ? ಗೂಡ್ಸ್ ಆಟೋ ಮಗುಚಿ ಬಿದ್ದು ಅನಾಹುತವೇನಾದ್ರೂ ಆಯ್ತಾ? ಖಂಡಿತ ಆಗಿಲ್ಲ ಕಣ್ರಿ. ಅದೊಂದು ಬರ್ಬರ ಕೊಲೆಗೆ ಕಾರಣ ಮಾತ್ರ ಇದೆ ಗೂಡ್ಸ್ ಆಟೋ ಅನ್ನೋದೇ ದುರಂತ. ಅಷ್ಟಕ್ಕೂ ಇಲ್ಲಿ ಭೀಕರವಾಗಿ ಕೊಲೆಯಾಗಿದ್ದ ಮಹಿಳೆಯ ಹೆಸರು ಶಶಿಕಲಾ. ಹಾಸನ ನಗರದ ರಾಘವೇಂದ್ರ ಕಾಲೋನಿ ನಿವಾಸಿ. ಇಬ್ಬರು ಪುಟ್ಟ ಮುದ್ದಾದ ಮಕ್ಕಳ ತಾಯಿ. ಗಂಡ ಭೀಮರಾಜ್, ಹಾಸನ ಮೂಲದ ಭೀಮರಾಜ್ ಸೈನಿಕ. ಜಮ್ಮು ಕಾಶ್ಮೀರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರೋ ಯೋಧ. ಗಂಡ ದೇಶದ ಕೆಲಸದಲ್ಲಿದ್ದಾನೆ. ಇನ್ನು ಹಾಲು ಕುಡಿಯೋ ಮಗುವಿದೆ ಅನ್ನೋ ಕಾರಣಕ್ಕೆ ಶಶಿಕಲಾ ಹಾಸನದ ರಾಘವೇಂದ್ರ ಕಾಲೋನಿಯಲ್ಲಿ ವಾಸವಾಗಿದ್ದ ತನ್ನ ಸ್ವಂತ ಅಕ್ಕನ ಮನೆಯಲ್ಲಿ ತನ್ನಿಬ್ಬರು ಮಕ್ಕಳೊಂದಿಗೆ ಸಂಸಾರ ಹೂಡಿದ್ಲು. ಅಣ್ಣ ತಮ್ಮಂದಿರು ಸುತ್ತಮುತ್ತಲೇ ಇದ್ದಾರೆ, ಹೀಗಾಗಿ ಇಲ್ಲಿ ಸೇಫ್ ಅಂತ ಅಂದುಕೊಂಡಿದ್ಲು. ಆದ್ರೆ ಭಾನುವಾರ ಮಧ್ಯಾಹ್ನ ತನ್ನ ಅಣ್ಣನ ಮನೆಯಲ್ಲಿ ಊಟ ಮಾಡ್ತಾ ಕುಳಿತಿದ್ದಾಗೆಯೇ ಅದೊಂದು ಫೋನ್ ಬಂದಿದೆ. ಅದು ಅಲ್ಲೇ ಸಮೀಪದಲ್ಲಿಯೇ ನೆಲೆಸಿದ್ದ ಆತ್ಮೀಯ ಗೆಳತಿ ತೇಜಸ್ವಿನಿಯದ್ದು. ಬೇಗ ಬಾರೆ, ಹಣ ಕೊಡ್ತೀನಿ ಅಂತ ತೇಜಸ್ವಿನಿ ಹೇಳಿದ್ದಾಳೆ. ಗಡಿಬಿಡಿಯಿಂದ ಊಟ ಮುಗಿಸಿದ ಶಶಿಕಲಾ ತನ್ನಣ್ಣನಿಗೆ ತೇಜು ಮನೆಗೆ ಹೋಗ್ತೀನಣ್ಣ, ಆಕೆ ಹಣ ಕೊಡ್ತಾಳಂತೆ ಅಂದಿದ್ದಾಳೆ. ಜೊತೆಗೆ ಅಣ್ಣನ ಮಗುವನ್ನು ಕರೆದೊಯ್ಯಲು ಪ್ರಯತ್ನಿಸಿದ್ದಾಳೆ. ಆದ್ರೆ ಅಣ್ಣ ಬೇಡಮ್ಮ, ಮಗು ಓದ್ಕೊಳ್ಳಿ ಅಂದಿದ್ದಾರೆ. ಹೀಗಾಗಿ ಸಮೀಪದಲ್ಲಿಯೇ ಇದ್ದ ಗೆಳತಿ ಮನೆಗೆ ಏಕಾಂಗಿಯಾಗಿ ಹೊರಟಿದ್ದಾಳೆ. ನಾನು, ನಮ್ಮ ಅಕ್ಕ, ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಮಿಸ್ಸಸ್ಸು, ನನ್ನ ಮಕ್ಕಳು, ನಮ್ಮ ತಂಗಿ ಮಕ್ಕಳು, ನನ್ನ ಮಕ್ಕಳು ಇಷ್ಟು ಜನ ಸೇರ್ಕೊಂಡು ಊಟ ಮಾಡ್ತೀವಿ ಸರ್. ತೇಜ ಅನ್ನೋಳು ಫೋನ್ ಮಾಡಿದ್ಲು ಸರ್. ಶಶಿ ನಿನ್ಗೆ 1 ಲಕ್ಷ ದುಡ್ಡು ಕೊಡ್ಬೇಕಲ್ಲ, ಬಾರವಾಗ ಕೊಡ್ತೀನಿ ಅಂತ ಕರೆದ್ಲು ಸರ್. ಅಣ್ಣ ನಾನು ತೇಜ ಫೋನ್ ಮಾಡ್ತಾಳೆ, 1 ಲಕ್ಷ ದುಡ್ಡು ಕೊಡ್ತಾಳೆ ಅಂತ ಇಸ್ಕೊಂಬರ್ತೀನಿ ತಣ್ಣ ಅಂತ ಹೇಳ್ಬಿಟ್ಟು ಆ ಮನೆಯಿಂದ ಇಲ್ಲಿಗೆ ಬಂದ್ಲು ಸರ್. ಅಷ್ಟೇ ಬಂದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಯ್ತು ಸರ್. ಇಷ್ಟೊತ್ತಾದ್ರೂ ಬರಲಿಲ್ಲ ಸರ್. ಮೊಬೈಲ್ ಹಿಂಗೆ ಕೈಲಿ ಹಿಡ್ಕೊಂಡು ಬಂದ್ಲು ಸರ್. ನನ್ನ ಮಗನ್ನ ಕರ್ಕೊಂಡು ಹೋಗಕ್ಕೆ ಹೋದ್ಲು. ಬೇಡ ಬರವಲ್ಲಿ ಓದ್ಕೆ ಬರೋ ನೀನು ಅಂತ ಹೇಳಿದೆ ಸರ್. ನನ್ನ ಮಗ ಬಂದ ಸರ್ ಮನೆಗೆ. ನನ್ನ ತಂಗಿ ಒಬ್ಬಳೇ ಓದ್ಲು. ತೇಜಸ್ವಿನಿ ಮತ್ತು ಶಶಿಕಲಾಳದ್ದು ಹಲವು ವರ್ಷಗಳ ಪರಿಚಯ. ಹೀಗಾಗಿಯೇ ಶಶಿಕಲಾ ಮನೆಯ ಪ್ರತಿಯೊಬ್ಬರಿಗೂ ತೇಜಸ್ವಿನಿ ಗೊತ್ತು. ತಂದೆ ತಾಯಿಯೇ ಇಲ್ಲದ ತೇಜಸ್ವಿನಿ ಶಶಿಕಲಾಳ ಬಳಿಯಲ್ಲಿ ತನ್ನೆಲ್ಲ ಕಷ್ಟವನ್ನ ಹೇಳಿಕೊಳ್ಳುತ್ತಿದ್ಲು. ಶಶಿಕಲಾ ಸ್ನೇಹಿತೆಯ ಕಷ್ಟಕ್ಕೆ ಸ್ಪಂದಿಸುತ್ತಿದ್ಲು. ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದ ತೇಜಸ್ವಿನಿ 2 ತಿಂಗಳ ಹಿಂದೆ ತನ್ನ ಗಂಡನಿಗೆ ಆಟೋ ಕೊಡಿಸಬೇಕು, 1 ಲಕ್ಷ ಹಣ ಬೇಕು ಅಂತ ಶಶಿಕಲಾಳನ್ನ ಕೇಳಿದ್ದಾಳೆ. ಈ ವೇಳೆಯಲ್ಲಿ ಶಶಿಕಲಾ ತನ್ನ ಒಡವೆಗಳನ್ನ ಅಡಾಗಿಟ್ಟು 1 ಲಕ್ಷ ಹಣವನ್ನು ತೇಜಸ್ವಿನಿಗೆ ಕೊಟ್ಟಿದ್ದಾಳೆ. ಆದ್ರೆ ತೇಜಸ್ವಿನಿ ತಿಂಗಳೆರಡಾದ್ರೂ ಹಣ ವಾಪಸ್ ಕೊಟ್ಟಿಲ್ಲ. ಈಗ ಕೊಡ್ತೀನಿ ಬಾ ಅಂತ ಹೇಳ್ತಾ ಇದ್ದ ಹಾಗೆ ತೇಜಸ್ವಿನಿ ಮನೆಗೆ ಶಶಿಕಲಾ ಹೋಗಿದ್ದಾಳೆ. ತನ್ನ ಹಾಲು ಕುಡಿಯೋ ಮಗುವನ್ನು ಅಕ್ಕನ ಕೈಗೆ ಕೊಟ್ಟು ಹೋದಾಗೆ 1 ಗಂಟೆಯಾದ್ರೂ ವಾಪಸ್ ಬಂದಿಲ್ಲ.
ಎಲ್ಲರಿಗೂ ದಿಗಿಲು ಶುರುವಾಗಿದೆ. ಹೀಗಾಗಿ ಸಹೋದರರು ತೇಜಸ್ವಿನಿ ಮನೆಗೆ ಹೋಗಿದ್ದಾರೆ. ತೇಜಸ್ವಿನಿ ಅವರಿಗೆಲ್ಲ ಚೆನ್ನಾಗಿರೋ ಅದೊಂದು ಸುಳ್ಳನ್ನ ಹೇಳಿ ಕಳುಹಿಸಿದ್ದಾಳೆ. ನಾವು ಹುಡುಕು ಸರ್, ಏನು ಇಷ್ಟದಲ್ಲಿ ಬರ್ಲಿಲ್ವ ಅಂತೇಳಿ ಫೋನ್ ಮಾಡಿದ್ವಿ ಸರ್. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿತ್ತು. ನಾವು ಇಲ್ಲಿ ಬಂದು ಸರಿ ಮನೆ ತೆಗೆ ತೇಜ ಎಲ್ಲವ ನಮ್ಮ ತಂಗಿ ಬಂದಲ್ಲ ಇಲ್ಲಪ್ಪ ಅಣ್ಣ, 1 ಲಕ್ಷ ರೂಪಾಯಿ ದುಡ್ಡು ಕೊಟ್ಬಿಟ್ಟು ಕವರಲ್ಲಿ ಹಾಕಿ ಕೊಟ್ಬಿಟ್ಟು ಈಗ ತಾನೇ ಕಳ್ಸಿಕೊಟ್ಟೆ ಕಣ ಮನೆಗೆ ಅಂತ ಹೇಳಿದ್ಲು ಸರ್. ಅಲ್ಲ ಕಣಪ್ಪ, 1 ಲಕ್ಷ ಕೊಟ್ಟಿದ್ರೆ ಮನೆಗೆ ಬರ್ಬೇಕಾಯ್ತಲ್ಲ ಎಲ್ಲವ ಅಂತ ನಾನು ಕೇಳಿದೆ ಸರ್. ಅಣ್ಣಯ್ಯ ಇಲ್ಲ ಕಣಯ್ಯ, ಈಗ ತಾನೇ ಗೆಲ್ಸ್ಕೊಟ್ಟೆ, ಬ್ಯಾಂಕಿಗೆ ಹೋದ್ಲು ಒಡವೆ ಬಿಡ್ಸ್ಕೊಂಬರ್ತೀನಿ ಅಂತೇಳಿ, ಮೋಹನ್ ಜ್ಯುವೆಲರ್ಸ್ಗೆ ಹೋದ್ಲು ಒಡವೆ ಬಿಡ್ಸ್ಕೊಂಬರ್ತೀನಿ ಅಂತೇಳಿ ಗೊತ್ತು, ಅಷ್ಟು ಮಾತ್ರ ಗೊತ್ತು ಕಣಯ್ಯ ಅಂತ ಅವಳು ಹೇಳಿದ್ಲು ಸರ್. ಸರಿ ಆಯ್ತು ಅಂತೇಳಿ ನಾವು ಮೋಹನ್ ಜ್ಯುವೆಲರ್ಸು ಆಮೇಲೆ ಬ್ಯಾಂಕ್ ಎಲ್ಲ ಸುತ್ಕೊಂಡ್ಬಂದು ಸರ್. ಶಶಿಕಲಾ ಸಹೋದರರು ಎಲ್ಲೆಡೆ ಹುಡುಕಿದ್ದಾರೆ. ಬ್ಯಾಂಕ್ ಬಳಿ ಹೋದಾಗ ಇವತ್ತು ರಜೆ ಅನ್ನೋದು ಗೊತ್ತಾಗಿದೆ. ಮತ್ತೆ ವಾಪಸ್ ಬಂದು ಕೇಳಿದ್ರೆ, ಏನಣ್ಣ ನೀವು ನನಗೆ ಹೆದರಿಸ್ತಿದ್ದೀರಲ್ಲ, ನಾನು 1 ಲಕ್ಷ ಹಣ ಕೊಟ್ಟೆ, ಅದನ್ನು ತೆಗೆದುಕೊಂಡು ಹೋಗಿದ್ದಾಳೆ ಅಷ್ಟೇ ಅಣ್ಣ, ನನಗೆ ಗೊತ್ತಿರೋದು ಅಂತ ಹೇಳ್ತಿದ್ದ ಹಾಗೆ ಪೊಲೀಸರಿಗೆ ದೂರು ನೀಡಲು ಶಶಿಕಲಾ ಸಹೋದರರು ನಿರ್ಧರಿಸಿದ್ದಾರೆ. ಅದರಂತೆ ಹಾಸನದ ಬಡಾವಣೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಈ ನಡುವೆ ಶಶಿಕಲಾ ಸಹೋದರ ಸುರೇಶ್ಗೆ ತೇಜಸ್ವಿನಿ ಮೇಲೆ ಅನುಮಾನ. ಹೀಗಾಗಿ ತನ್ನ ಮನೆಯವರಿಗೆ ಹೇಳಿ ಇನ್ನೊಮ್ಮೆ ತೇಜಸ್ವಿನಿ ಮನೆಯೊಳಗೆ ಹೋಗಿ ಹುಡುಕುವಂತೆ ಹೇಳಿದ್ದಾನೆ. ಇದಾದ ಕೆಲ ಕ್ಷಣಗಳಲ್ಲಿ ಸಿಕ್ಕಿದ್ದು ಬೆಚ್ಚಿ ಬೀಳುವ ಮಾಹಿತಿ. ಕಂಪ್ಲೇಂಟ್ ಕೊಡಕ್ ಹೋದಾಗ ಸರ್, ನಮ್ಮ ಅಕ್ಕ ನನ್ನ ತಮ್ಮ ನಮ್ಮ ಮಿಸ್ಸಸ್ಸು ಇವ್ರು 3 ಜನ ಮನೆಯೊಳಗಡೆ ನೋಡಕ್ ಹೋಗಿದ್ದಾರೆ ಸರ್. ಮನೆಯೊಳಗಡೆ ನೋಡಕ್ ಹೋದಾಗ ಹಿಂಗೆ ಸ್ಕ್ರೀನ್ ಮುಚ್ಚಿದ್ಲು ಸರ್. ಅವಳು ಸ್ಕ್ರೀನ್ ತೆಗೆದು ನೋಡಿದಾಗ ಬ್ಲಡ್ ಎಲ್ಲ ಗೋಡೆಗೆಲ್ಲ ಅಂಟಿತ್ತು ಸರ್. ಗೋಡೆ ಯಾವಾಗ ಅಂಟಿತ್ತು, ಸುರಣ ಗೋಡೆಗೆಲ್ಲ ಬ್ಲಡ್ ಅಂಟೈತೆ ಅಂತ ಹೇಳಿದ್ಲು ಸರ್. ಅಲ್ಲಿ ತೇಜಸ್ವಿನಿ ದೊಡ್ಡ ನಾಟಕ ಶುರು ಮಾಡಿದ್ಲು. ಶಶಿಕಲಾ ಅಕ್ಕಂದಿರಾದ ಗೀತಾ ಮತ್ತು ಮಂಜುಳಾ ಮತ್ತೆ ತೇಜಾಳ ಮನೆಗೆ ಬಂದು ಶಶಿಕಲಾ ಎಲ್ಲಿ ಹೋದ್ಲೋ ಹೇಳು ಅಂತ ಕೇಳಿದ್ದಾರೆ. ಗಾಬರಿಯಲ್ಲಿ ಮನೆಯನ್ನ ಸ್ವಚ್ಛ ಮಾಡುತ್ತಿದ್ದ ತೇಜಸ್ವಿನಿ ಮತ್ತದೆ ನನಗೆ ಗೊತ್ತಿಲ್ಲ ಅಂತ ವಾದಿಸೋಕೆ ಶುರು ಮಾಡಿದ್ಲು. ಅದೇನು ಕ್ಲೀನ್ ಮಾಡ್ತಿದ್ದೀಯಾ ಅಂತ ಕೇಳಿದ್ರೆ, ಅಯ್ಯೋ ಖಾರದ ಪುಡಿ ಚೆಲ್ಲಿತ್ತು, ಅದನ್ನ ಕ್ಲೀನ್ ಮಾಡ್ತಿದ್ದೀನಿ ಎಂದಿದ್ದಾಳೆ. ಅನುಮಾನ ಬಂದು ನೋಡಿದ್ರೆ ಅದು ಖಾರದ ಪುಡಿಯಲ್ಲ, ರಕ್ತದ ಕಲೆ ಅನ್ನೋದು ಗೊತ್ತಾಗಿದೆ. ತಕ್ಷಣ ಎಲ್ಲರೂ ಒಳನುಗ್ಗಿದ್ದಾರೆ. ಇಡೀ ಮನೆಯನ್ನೇ ತಡಕಾಡಿದ್ದಾರೆ. ಬಾತ್ರೂಮ್ನ ಪಕ್ಕದಲ್ಲಿರೋ ಸಣ್ಣ ಸಂದಿಯಲ್ಲಿ ನೋಡಿದ್ರೆ ಅಲ್ಲೊಂದು ಚೀಲವಿದೆ. ತಕ್ಷಣ ಚೀಲ ಬಿಚ್ಚಿದ್ದಾರೆ. ಕ್ಷಣಕಾಲ ಎದೆಯೇ ಒಡೆದು ಹೋಗುವಂತ ದೃಶ್ಯವಲ್ಲೇ ಕಾಣಿಸಿದೆ. ಆ ಚೀಲದೊಳಗಡೆ ಇದ್ದಿದ್ದು ಶಶಿಕಲಾ ಶವ. ಬೆಳಗ್ಗೆ ನಿನ್ನೆ ನಮ್ಮ ನಾದ್ನಿ ಸತ್ತೋಗಿರೋಳು ಕೇಳಿದಾಳೆ, ಅಮೌಂಟ್ ಆಗಿದೆಯಾ ಕೊಡ್ತೀಯಾ, ನನಗೇನೋ ಪ್ರಾಬ್ಲಮ್ ಇದೆ ಅಂತ. ಆಯ್ತು ಬಾ ಅಮೌಂಟ್ ರೆಡಿ ಆಗಿದೆ ಕೊಡ್ತೀನಿ ಅಂತ ಇಲ್ಲಿ ಕರ್ಸ್ಕೊಂಡವಳು ಮಧ್ಯಾಹ್ನ 1 ಗಂಟೆಯಲ್ಲಿ. ಇವತ್ತು ಇರೋ ನಾನು ಹೇಳ್ತೀನಿ, ಊಟ ಮಾಡಿ ಬಂದಿದ್ದಾಳೆ ಸರ್. ಬಂದ ಮೇಲೆ ಅವಳನ್ನ ಸಾಯಿಸಿ ಗಂಡ ಹೆಂಡತಿ ಸಾಯಿಸಿರೋ ಯಾರು ಸಾಯ್ತಿರೋ ನಮಗೆ ಗೊತ್ತಿಲ್ಲ. ಚೆನ್ನಾಗಿ ಮಿದುಳೆಲ್ಲ ಆಚೆ ಬಂದಿದೆ, ಕೈಯೆಲ್ಲ ಕಡ್ದಾಕವಳೆ. ಅವಳು ನೆನ್ನೆ ಅವ್ರ ಅಕ್ಕನ ಮನೆಗೆ ಹೇಳ್ತೀನಿ, ಅವ್ರ ಅಕ್ಕನ ಮನೆಗೆ ಹೋಗಿದ್ಲು ನಮ್ಮ ನಾದ್ನಿ ನೆನ್ನೆ ಬೆಂಗಳೂರಿಗೆ. ಬಂದು ನೈಟ್ ಬಂದಿರೋಳು ಒಂದು ಒಡವೆನೋ ಅವಳು ಬಿಚ್ಚಿರಲಿಲ್ಲ. ಒಂದು ಮಂಗಲ ಚೈನು, ಒಂದು ಸಿಂಗಲ್ ಚೈನು, ಈ ಕೈಗೆ 2 ಉಂಗ್ರ, ಈ ಕೈಗೆ 2 ಉಂಗ್ರ. ಈಗ ನಾನು ಹೋಗಿ ಒಳಗಡೆ ಎಣೆ ನೋಡಿದಾಗ ಅವಳ ಮೈ ಮೇಲೆ ಯಾವ ಒಡವೆನೂ ಇಲ್ಲ, ಎಲ್ಲ ಕಿತ್ಕೊಂಡು ಕಿವಿನೇ ಕಿತ್ತಾಕಿದ್ದಾಳೆ. ಪ್ರಿಯ ವೀಕ್ಷಕರೇ, ಶಶಿಕಲಾ ಭೀಕರವಾಗಿ ಕೊಲೆಯಾಗಿದ್ದಾಳೆ ಅನ್ನೋದು ಗೊತ್ತಾಗ್ತಾಗಿದ್ದಂತೆ ಎಲ್ಲರೂ ಸ್ಥಳಕ್ಕೆ ಓಡೋಡಿ ಬಂದಿದ್ದಾರೆ. ಏರಿಯಾದ 100 ಜನರು ಸ್ಥಳದಲ್ಲಿ ಜಮಾಯಿಸಿದ್ದಾರೆ. ಈ ವೇಳೆ ಮನೆಯಲ್ಲಿದ್ದ ತೇಜಸ್ವಿನಿ ಗಂಡ ರಮೇಶ್ಗೆ ಹೊಡೆದಿದ್ದಾರೆ. ಜೊತೆಗೆ ಆತನ ಗೂಡ್ಸ್ ಆಟೋವನ್ನ ಒಡೆದು ಬೀಳಿಸಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಪರಿಸ್ಥಿತಿಯನ್ನ ನಿಭಾಯಿಸಿದ್ದಾರೆ. ಶವವನ್ನು ಅಲ್ಲಿಂದ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಬಡಾವಣೆ ಸ್ಟೇಷನ್ ಪೊಲೀಸರು ತೇಜಸ್ವಿನಿ ಮತ್ತಾಕೆಯ ಗಂಡ ಹಾಗೂ ಮತ್ತೊಬ್ಬ ಸಂಬಂಧಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಏನಾಯ್ತಲ್ಲಿ? ಶಶಿಕಲಾಳನ್ನ ತೇಜಸ್ವಿನಿ ಮತ್ತಾಕೆಯ ಗಂಡ ಕೊಂದು ಹಾಕಿದ್ರ? ಸಾಲ ಕೊಟ್ಟ ಹಣವೋ ಉಳಿಯಿತು, ಈಕೆ ಮೈ ಮೇಲಿರೋ ಒಡವೆ ಬೋನಸ್ ಆಯ್ತು ಅಂದುಕೊಂಡ್ರ? ಪೊಲೀಸರು ಆರಂಭದಲ್ಲಿ ಹಾಗೆಯೇ ಅಂದುಕೊಂಡಿದ್ರು. ಯಾಕಂದ್ರೆ ತೇಜಸ್ವಿನಿಗೆ ಶಶಿಕಲಾ ಎಷ್ಟು ಹಣ ಕೊಟ್ಟಿದ್ಲು ಅನ್ನೋ ಬಗ್ಗೆ ಸಂಬಂಧಿಗಳಲ್ಲೇ ಗೊಂದಲವಿತ್ತು. ಹೀಗಾಗಿ ವ್ಯತಿರಿಕ್ತ ಹೇಳಿಕೆಯನ್ನ ಕೊಡ್ತಾಗಿದ್ರು. ಪೊಲೀಸರು ಕೂಡ ಇದೇ ಹಣದ ವ್ಯವಹಾರವೇ ಹತ್ಯೆಗೆ ಕಾರಣ ಅಂತ ಅಂದುಕೊಂಡಿದ್ದಾರೆ. 2 ಲಕ್ಷ ಸಾಲ ವಾಪಸ್ ಕೊಡೋ ವಿಚಾರದಲ್ಲಿ ಜಗಳವಾಗಿದೆ. ಗಂಡ ಹೆಂಡತಿ ಶಶಿಕಲಾಳನ್ನ ಕೊಂದಿದ್ದಾರೆ ಅಂತ ಭಾವಿಸಿದ್ದಾರೆ. ದಿನಾಂಕ 17/3/2019 ಒಂದು ಮನೆಯಲ್ಲಿ ತೇಜಸ್ವಿನಿ ಎನ್ನುವಂಥವರು ತನ್ನ ಹಳೆಯ ಸ್ನೇಹಿತೆ ಹತ್ರ ಹಣವನ್ನು ಪಡೆದುಕೊಂಡಿದ್ದ ವಿಚಾರದಲ್ಲಿ ಆಕೆಯನ್ನು ಮನೆಗೆ ಕರೆಸ್ಕೊಂಡು ಆಕೆಯನ್ನು ಮಚ್ಚಿನಿಂದ ಹೊಡೆದು ಹಲ್ಲೆ ಮಾಡಿ ಆಕೆಯನ್ನು ಕೊಲೆ ಮಾಡಿ ನಂತರ ಆಕೆ ಮೈ ಮೇಲಿದ್ದಂಥ ಒಡವೆಗಳನ್ನು ಬಿಚ್ಚಿಸ್ಕೊಂಡಿದ್ದಾಳೆ ಅಂತೇಳಿ ತಿಳಿದು ಬಂದಿದೆ.
ಈ ಸಂಬಂಧ ಬಡಾವಣೆ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದೇವೆ. ಕೃತ್ಯ ನಡೆದಂಥ ಸ್ಥಳದಲ್ಲಿ ಆಕೆ ಬಳಸಿದಂಥ ಕೆಲವೊಂದು ಆಯುಧಗಳು ಮತ್ತು ಆಕೆಗೆ ನೀಡಿದಂಥ ಹಣ ಮತ್ತಿತರ ಒಡವೆಗಳನ್ನು ಈಗ ವಶಪಡಿಸಿಕೊಂಡಿದ್ದೇವೆ. ಇಲ್ಲಿ SP ಸಾಹೇಬ್ರೆ ಹೇಳ್ತಾ ಇರೋ ಮಾತಲ್ಲಿ ಒಂದು ಪಾಯಿಂಟ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಕೃತ್ಯ ನಡೆದಂತ ಸ್ಥಳದಲ್ಲಿ ನೀಡಿದಂತ ಹಣವನ್ನ ವಶಪಡಿಸಿಕೊಂಡಿದ್ದೇವೆ ಅಂದ್ರೆ ಹಣ ಅಲ್ಲೇ ಇದೆ, ಒಡವೆಗಳು ಅಲ್ಲೇ ಇದೆ. ಹಾಗಾದ್ರೆ 1 ಲಕ್ಷ ರೂಪಾಯಿ ಹಣವನ್ನ ವಾಪಸ್ ಕೊಡ್ತೀನಿ ಅಂತ ಕರೆಸಿಕೊಂಡ ತೇಜಸ್ವಿನಿ ಹಣವನ್ನ ವಾಪಸ್ ಕೊಟ್ಟಿದ್ಲ. ಹಣ ವಾಪಸ್ ಕೊಟ್ಟ ನಂತರ ಆಗಿದ್ದೇನೋ ಅಂದ್ಹಾಗೆ ಪೊಲೀಸರ ತನಿಖೆಯಲ್ಲಿ ಮತ್ತು ಒಂದು ಸತ್ಯ ಹೊರ ಬಂದಿತ್ತು. ಕೃತ್ಯ ನಡೆದಿದ್ದು ಬೆಳಕಿಗೆ ಬರ್ತಾ ಇದ್ದಂತೆ ಪೊಲೀಸರು ತೇಜಸ್ವಿನಿ ಮತ್ತು ಆಕೆಯ ಪತಿ ರಮೇಶ್ ಮತ್ತು ಜೊತೆಯಲ್ಲಿದ್ದ ಸಂಬಂಧಿಕನೊಬ್ಬನನ್ನ ಅರೆಸ್ಟ್ ಮಾಡಿದ್ರು. ಆ ಮೂವರೇ ಸೇರಿ ಶಶಿಕಲಾಳನ್ನ ಕೊಲೆ ಮಾಡಿದ್ದಾರೆ ಅಂತ ಶಶಿಕಲಾ ಸಹೋದರರು ಆರೋಪಿಸುತ್ತಿದ್ರು. ಲಂಡೆ ಒಳ್ಳೆ ಬಕ್ಕ ಸಂದಿಲಿತ್ತು, ಚೀಲದೊಳಗೆ ಹಾಕಿ ಕಾಲ್ ಕಟ್ಟಾಕಿ ಚೀಲದೊಳಗೆ ತುಂಬಿದ್ರು, ಹೊಡೆದು ಮಿದ್ಲೆಲ್ಲ ಹೊರಗಡೆ ಬಂದಿದೆ. ಮಿದ್ಲೆಲ್ಲ ಹೊರಗಡೆ ಬಂದಿದೆ ಸರ್. ದುಡ್ಡು ಕೊಡಕ್ಕೆ ಸರಾಗಿ, ದುಡ್ಡಿಗೆ ಸರಾಗಿ, ದುಡ್ಡು ಸಾಲ ಕೊಟ್ಟಿರೋದಕ್ಕೆ ದುಡ್ಡು ಸರಾಗಿ. ಒಡವೆ ನಾವು ತಾಳಿ ಎರಡಲ್ಲಿ ತಾಳಿ ಕಿತ್ಕೊಂಡವ್ರೆ, ಕಿವಿಲೆಲ್ಲ ವಾಲೆಲ್ಲ ಕಿತ್ಕೊಂಡವ್ರೆ, ಉಂಗ್ರ ವಾಲೆ ಎಲ್ಲ ಕಿತ್ಕೊಂಡವ್ರೆ ಸರ್. ಅವ್ರ ಯಜಮಾನ್ರು ಮಿಲಿಟರಿಲಿ ಇರೋದು ಸರ್, ಆರ್ಮಿಲಿ. ನಾವು ಬಂದಾಗಿದ್ರು ಗಂಡ ಹೆಂಡತಿ ಎಲ್ಲ ಇದ್ರು, ಈಗ ಪೊಲೀಸರು ಹಿಡ್ಕೊಂಡೋದ್ರು. ಆದರೆ ಪೊಲೀಸರ ತನಿಖೆ ವೇಳೆ ತೇಜಸ್ವಿನಿ ಗಂಡ ರಮೇಶ್ ಮತ್ತು ಜೊತೆಗಿದ್ದ ಮತ್ತೊಬ್ಬ ಸಂಬಂಧಿಯ ಪಾತ್ರ ಕಂಡು ಬಂದಿಲ್ಲ. ಆದ್ರೆ ಈ ಇಬ್ರು ಚೀಲದಲ್ಲಿ ತುಂಬಿಟ್ಟಿದ್ದ ಶವವನ್ನ ಸಾಗಿಸಲು ಪ್ಲಾನ್ ನಡೆಸಿದ್ರ, ಆ ಮೂಲಕ ಪರೋಕ್ಷವಾಗಿ ಸಹಕರಿಸಲು ನಿಂತಿದ್ರ ಅನ್ನೋ ನಿಟ್ಟಿನಲ್ಲಿ ಪೊಲೀಸರ ತನಿಖೆ ಮುಂದುವರೆದಿದೆ. ಹಾಗಾದ್ರೆ ತೇಜಸ್ವಿನಿ ಒಬ್ಬಳೇ ಈ ಕೃತ್ಯ ನಡೆಸಿದ್ಲ, ಹೆಣ್ಣಾಗಿ ಮತ್ತೊಬ್ಬ ಹೆಣ್ಣನ್ನ ಕೊಚ್ಚುತ್ತಾಳೆ ಅಂದ್ರೆ ನಿಜಕ್ಕೂ ಭೀಕರವೇ ಬಿಡಿ. ಕೊಂದ ನಂತರ ಭರ್ಜರಿ ಪ್ಲಾನ್ ಮಾಡ್ತಾಳೆ ಅಂದ್ರೆ ಅದನ್ನ ಕೂಡ ಊಹಿಸೋಕೆ ಸಾಧ್ಯವಿಲ್ಲ. ಶವವನ್ನ ಮೂಟೆ ಕಟ್ಟಿದ್ದಾಳೆ, ಬಚ್ಚಲು ಮನೆಯ ಹಂಡೆ ಪಕ್ಕದ ಪ್ಯಾಸೇಜ್ನಲ್ಲಿ ಅದನ್ನ ಇರಿಸಿದ್ದಾಳೆ. ಆ ನಂತರ ಕಾರದ ಪುಡಿ ಚೆಲ್ಲಿದೆ ಅಂತ ರಕ್ತ ಒರೆಸಿದ್ದಾಳೆ. ಅಬ್ಬಬ್ಬ, ಹೆಣ್ಣೆ ಅನ್ನಬೇಕು, ಹಾಗಿತ್ತೋ ಚಾಲಾಕಿತನ. ಯಾಕಂದ್ರೆ ಪೊಲೀಸರ ಆರಂಭಿಕ ತನಿಖೆಯ ಪ್ರಕಾರ ಈ ಎಲ್ಲವನ್ನು ತೇಜಸ್ವಿನಿ ಒಂಟಿಯಾಗಿ ಮಾಡಿದ್ದಾಳೆ. ನಿಜಕ್ಕೂ ನೋವಾಗುತ್ತೆ ಕಣ್ರಿ. ಗಂಡ ದೇಶದ ಗಡಿಯಲ್ಲಿದ್ದಾರೆ, ತಾನೊಬ್ಳೇ ನಿಂತು ಸಹೋದರ ಸಹೋದರಿಯರ ಸಹಾಯದಿಂದ ತನ್ನಿಬ್ಬರು ಮಕ್ಕಳನ್ನ ಸಾಕುತ್ತಿದ್ದಾಳೆ. ಅದರಲ್ಲೂ ಮಗುವೊಂದು ಇನ್ನೂ ಹಾಲು ಕುಡಿಯುತ್ತಿದೆ. ಆವತ್ತು ನೆರೆದಿದ್ದ ಪ್ರತಿಯೊಬ್ಬರಿಗೂ ಈ ಮಕ್ಕಳದ್ದೇ ಚಿಂತೆ. ತಾಯಿ ಇಲ್ಲದ ಮಕ್ಕಳು ಹೇಗಿರ್ತಾರೆ ಅನ್ನೋ ನೋವು. ಅದೇ ನೋವಿನಲ್ಲಿ ಒತ್ತರಿಸಿಕೊಂಡು ಬರುತ್ತಿದ್ದ ದುಃಖವನ್ನ ತಡೆದುಕೊಳ್ಳುತ್ತಿದ್ರು. ಆದ್ರೆ ಪಾಪಿ ತೇಜಸ್ವಿನಿಗೆ ಈ ಯಾವ ನೋವು ಕಾಡಲಿಲ್ಲ ಅನ್ನೋದೇ ಆಶ್ಚರ್ಯ ಕಣ್ರಿ. ಈಕೆಯದ್ದು ನಿರ್ಲಿಪ್ತ ಹಂತಕೀಯ ಭಾವ. ತನ್ನದೇ ಗೆಳತಿ, ತನ್ನ ಕಷ್ಟ ಸುಖಕ್ಕಾಗ್ತಾ ಆಗಿದ್ದ ಗೆಳತಿ, ಗಂಡನಿಗೆ ಆಟೋ ಬೇಕು ಅಂದಾಗ ಹಿಂದೆ ಮುಂದೆ ನೋಡದೆ ತನ್ನ ಒಡವೆಯನ್ನ ಅಡಗಿಟ್ಟು ಸಾಲ ಕೊಟ್ಟ ಗೆಳತಿ. ಇಂಥ ಗೆಳತಿಯನ್ನೇ ಇದೀಗ ಮಚ್ಚಿನಿಂದ ಕೊಚ್ಚಿ ಕೊಂದೇ ಬಿಟ್ಟಿದ್ಲು. ಈ ಪಾಪಿಗೆ ತನ್ನ ಗೆಳತಿಯ ಮಕ್ಕಳು ನೆನಪಾಗ್ಲಿಲ್ಲ ನೋಡಿ. ಹಾಗಾದ್ರೆ ಅಲ್ಲಾಗಿದ್ದೇನೋ, ಸಾಲ ವಾಪಸ್ ಕೊಡ್ತೀನಿ ಅಂತ ಹೇಳಿ ಕರೆದ ಪಾಪಿ ಹೆಂಗಸು ಸಾಲ ವಾಪಸ್ ಕೊಟ್ಟಿದ್ಲ. ಆ ನಂತರ ನಡೆದಿದ್ದೇನೋ ಅದು ರಣಭೀಕರ. ಗೆಳತಿಗೆ ಕಷ್ಟ ಅಂದಾಗ ಒಡವೆ ಅಡ ಇಟ್ಟು ಸಾಲ ಕೊಟ್ಟಿದ್ಲು ಸೈನಿಕನ ಮಡದಿ. ಮುಂದೆ ಸಾಲ ವಾಪಸ್ ಕೊಡ್ತೀನಿ ಮನೆಗ್ ಬಾ ಅಂತ ಕರೆದಾಕೆ. ಆ ನಂತರ ಮಾಡಿದ್ದೇನು? ಮಠ ಮಧ್ಯಾಹ್ನ ಆ ಮನೆಯಲ್ಲಿ ನಡೆದದ್ದೇನು? ಅದು ಸಾಲ ಮಾಡಿ ಸ್ನೇಹ ಕಳೆದುಕೊಂಡ ಕಥೆ, ಸಾಲ ಕೊಟ್ಟು ಜೀವವನ್ನೇ ಕಳ್ಕೊಂಡ ವ್ಯಥೆ. ವಾರೆಂಟ್ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ನಂತರ. ಜೀವನದಲ್ಲಿ ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ನಂಬಿಕೆಗಳಿಂದಲೇ ಸಂತೋಷ ತುಂಬೋದು, ಇದು ನಿಜ ಕೂಡ. ಆದ್ರೆ ಕೆಲವೊಮ್ಮೆ ಅತಿಯಾದ ನಂಬಿಕೆಯೇ ಮುಳ್ಳಾಗಿ ಚುಚ್ಚುತ್ತೆ. ಈ ಸೈನಿಕನ ಮಡದಿಯೂ ಕೂಡ ತನ್ನ ವರ್ಷಗಳ ಸ್ನೇಹಿತೆಯನ್ನ ಅತಿಯಾಗಿ ನಂಬಿದ್ಲು. ನಂಬಿ ಸಾಲ ಕೊಟ್ಟಿದ್ಲು. ಸಾಲ ಕೊಟ್ಟು ಸ್ನೇಹ ಇರ್ಲಿ ಜೀವವನ್ನೇ ಕಳ್ಕೊಂಡಿದ್ಲು. ಹಾಗಾದ್ರೆ ಆ ಮನೆಯೊಳಗೆ ನಡೆದದ್ದೇನು? ಭಾನುವಾರ ವಾರ ಪೂರ್ತಿ ಕೆಲಸದಲ್ಲಿ ಬ್ಯುಸಿಯಾಗಿರೋ ಜನರು ಆವತ್ತು ಮನೆ ಮಂದಿಯೊಂದಿಗೆ ಕುಳಿತು ಊಟ ಮಾಡೋದು ವಾಡಿಕೆ. ಹಾಗೇನೆ ಶಶಿಕಲಾ ಕೂಡ ತನ್ನಣ್ಣನ ಮನೆಯಲ್ಲಿ ಊಟ ಮುಗಿಸಿದ್ದಾಳೆ. ಇನ್ನು ಕೆಲವರು ಊಟ ಮಾಡುತ್ತಲೇ ಇದ್ದಾರೆ. ಈ ವೇಳೆಯಲ್ಲಿ ಗೆಳತಿಯ ಕಾಲ್ ಬಂತು ಅಂತ ಎದ್ದು ನಡೆದಿದ್ದಾಳೆ. ಆದ್ರೆ ಮುಂದೆ ಯಾವತ್ತಿಗೂ ವಾಪಸ್ ಬಾರದ ಲೋಕಕ್ಕೆ ಹೋಗಿದ್ದಾಳೆ.
ಶಶಿಕಲಾ ಕೊಲೆಯಾಗಿದ್ದು ಗೊತ್ತಾಗ್ತಾ ಇದ್ದಂತೆ ಸ್ನೇಹಿತೆ ತೇಜಸ್ವಿನಿ ಮೇಲೆ ಆಕ್ರೋಶ ಶುರುವಾಗಿತ್ತು. ತೇಜಸ್ವಿನಿ ಈ ಹತ್ಯೆಯನ್ನ ಪ್ಲಾನ್ ಮಾಡಿಯೇ ಮಾಡಿಸಿದ್ದಾಳೆ. ಗಂಡ ಮತ್ತು ಮತ್ತೊಬ್ಬ ಸಂಬಂಧಿ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಶಶಿಕಲಾ ಸಹೋದರರು ವಾದಿಸುತ್ತಿದ್ರು. 1 ಲಕ್ಷ ಸಾಲದ ಹಣ ಮತ್ತು ಶಶಿಕಲಾ ಮೈ ಮೇಲಿದ್ದ ಚಿನ್ನಾಭರಣಕ್ಕಾಗಿ ಈ ಹತ್ಯೆ ನಡೆದಿದೆ ಅಂತ ದೂರ ತೊಡಗಿದ್ರು. ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಈ ವೇಳೆಯಲ್ಲಿ ಪೊಲೀಸರಿಗೆ ಈ ಹತ್ಯೆಯನ್ನ ಮಾಡಿದ್ದು ತೇಜಸ್ವಿನಿ ಮಾತ್ರ ಅನ್ನೋದು ಗೊತ್ತಾಗಿದೆ. ಹಾಗಾದ್ರೆ ಭಾನುವಾರ ಮಧ್ಯಾಹ್ನ ತೇಜಸ್ವಿನಿ ಮನೆಯಲ್ಲೇ ನಡೆದಿದ್ದೇನು? ಶಶಿಕಲಾಳನ್ನ ನಾನೇ ಕೊಂದೆ ಅಂತ ಒಪ್ಪಿಕೊಂಡಿದ್ದ ತೇಜಸ್ವಿನಿ ಪೊಲೀಸರ ಮುಂದೆ ನಡೆದಿದ್ದೇನು ಅಂತ ವಿವರಿಸತೊಡಗಿದ್ಲು. ಆಕೆ ಸುಮಾರು 2 ತಿಂಗಳ ಹಿಂದೆ 1 ಲಕ್ಷ ಹಣಗಳನ್ನು ಸಾಲವಾಗಿ ಪಡೆದಿರ್ತಾಳೆ. ಈ ಸಾಲಕ್ಕೆ ಬಡ್ಡಿಯಾಗಿ ಸುಮಾರು 10%ಅಲ್ಲಿ 20,000ಗಳನ್ನು ಕೊಡಬೇಕು ಅಂತೇಳಿ ಏನು ಈಗ ಕೊಲೆಯಾಗಿದ್ದಾಳೆ ಶಶಿಕಲಾ ಅನ್ನುವಂಥವಳು, ಆಕೆ ಬಲವಂತ ಮಾಡಿದಂಥ ಸಂದರ್ಭದಲ್ಲಿ ಈಕೆ ಇಬ್ಬರಿಗೂ ಗಲಾಟೆ ಆಗ್ತದೆ. ಆರಂಭದಲ್ಲಿ ಬಡ್ಡಿ ವಿಚಾರವನ್ನ ಶಶಿಕಲಾ ಮಾತಾಡಿರಲಿಲ್ಲ. ಮನೆಗೆ ಬಂದ ಶಶಿಕಲಾಗೆ ತೇಜಸ್ವಿನಿ 1 ಲಕ್ಷ ಹಣವನ್ನ ವಾಪಸ್ ಕೊಟ್ಟಿದ್ದಾಳೆ. ಈ ವೇಳೆಯಲ್ಲಿ ಶಶಿಕಲಾ 20,000 ಬಡ್ಡಿ ಕೊಡು ಅಂದಾಗ ಇಲ್ಲ ಬರೀ 5,000 ಬಡ್ಡಿ ಕೊಡ್ತೀನಿ ಅಂತ ತೇಜಸ್ವಿನಿ ಹೇಳಿದ್ದಾಳೆ. ಇಬ್ಬರ ನಡುವೆ ಜಗಳವಾಗಿದೆ. ಶಶಿಕಲಾ ತಾನೇ ಅಲ್ಲಿದ್ದ ಮಚ್ಚೊಂದರಲ್ಲಿ ತೇಜಸ್ವಿನಿ ಮೇಲೆ ಹಲ್ಲೆ ಮಾಡೋಕೆ ಮುಂದಾಗಿದ್ದಳಂತೆ. ಆದ್ರೆ ಮಚ್ಚು ಕಸಿದುಕೊಂಡ ತೇಜಸ್ವಿನಿ ಅದರಿಂದ ಶಶಿಕಲಾಗೆ ಹೊಡೆದಿದ್ದಾಳೆ. ಹೊಡೆದೇಟಿಗೆ ಶಶಿಕಲಾ ಸಾವನ್ನಪ್ಪಿದ್ದಾಳೆ. ಆನಂತರ ಶಶಿಕಲಾಳ ಒಡವೆಗಳನ್ನು ತೇಜಸ್ವಿನಿ ಬಿಚ್ಚಿಕೊಂಡಿದ್ದಾಳೆ. ಶವವನ್ನ ಮೂಟೆಯಲ್ಲಿ ಹಾಕಿ ಬಚ್ಚಲಲ್ಲಿ ಅಡಗಿಸಿಟ್ಟು ಕ್ಲೀನ್ ಮಾಡೋ ಆಟ ಶುರು ಮಾಡಿದ್ದಾಳೆ. ಆ ಗಲಾಟೆ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ಒಂದು ಮಚ್ಚಿನಿಂದ ಮೃತೆ ಶಶಿಕಲಾ ಈಕೆ ತೇಜಸ್ವಿನಿಗೆ ಹೊಡೆದಂಥ ಸಂದರ್ಭದಲ್ಲಿ ಆಕೆ ಕೈಲಿದ್ದಂಥ ಮಚ್ಚನ್ನು ಕಿತ್ಕೊಂಡು ಮತ್ತೆ ಅವಳಿಗೆ ತಲೆಗೆ ಹೊಡಿತಾಳೆ. ಈ ಒಂದು ಗಾಯದಿಂದ ಸಾಕಷ್ಟು ರಕ್ತಸ್ರಾವವಾಗಿ ಆಕೆ ಅಲ್ಲೇ ಕುಸಿದು ಬೀಳ್ತಾಳೆ. ನಂತರದಲ್ಲಿ ಸಾಕಷ್ಟು ಮಚ್ಚಿನಿಂದ ಅಲ್ಲೇ ನಡೆಸಿ ಸತ್ತ ನಂತರದಲ್ಲಿ ಆಕೆ ಮೈ ಮೇಲಿದ್ದಂಥ ಒಡವೆಗಳನ್ನು ಬಿಚ್ಚಿಸ್ಕೊಂಡು ಒಂದು ಚೀಲದಲ್ಲಿ ಕಟ್ಟಿ ಒಂದು ಏನು ಸ್ನಾನದ ಮನೆ ಇರುತ್ತೆ ಆ ಸ್ನಾನದ ಮನೆಯಲ್ಲಿ ಬಚ್ಚಿಡ್ತಾಳೆ. ಶಶಿಕಲಾ ಸಹೋದರ ಸಹೋದರಿಯರು ಅಲ್ಲಿಗೆ ಬರ್ತಾ ಇದ್ದಂತೆ ಸುಳ್ಳು ಹೇಳಿ ಅವರ ದಾರಿ ತಪ್ಪಿಸುವ ಕೆಲಸ ಮಾಡಿದ್ದಾಳೆ. ಇದರ ನಡುವೆ ಮನೆಯಲ್ಲಿ ನಡೆದಿದ್ದನ್ನ ತೇಜಸ್ವಿನಿ ತನ್ನ ಗಂಡನಿಗೆ ತಿಳಿಸಿದ್ಲ. ಗಂಡ ಶವವನ್ನ ರಾತ್ರಿ ವೇಳೆ ಅಲ್ಲಿಂದ ಸಾಗಿಸುವ ಪ್ಲಾನ್ ಹಾಕಿಕೊಂಡಿದ್ನ ಗೊತ್ತಿಲ್ಲ. ಸದ್ಯ ಗಂಡ ರಮೇಶ್ ಕೂಡ ಪೊಲೀಸರ ವಶದಲ್ಲಿದ್ದು ಪೊಲೀಸರು ಈ ಎಲ್ಲದರ ತನಿಖೆ ಮುಂದುವರೆಸಿದ್ದಾರೆ. ಆದರೆ ಗಂಡ ಮನೆಗೆ ವಾಪಸ್ ಬಂದಿದ್ದೇ ಸಂಜೆ 5 ಗಂಟೆ ಸುಮಾರಿಗೆ ಎನ್ನಲಾಗ್ತಿದೆ. ಪ್ರಿಯ ವೀಕ್ಷಕರೇ, ಶಶಿಕಲಾ ಹತ್ಯೆ ಸಂಬಂಧ ಪೊಲೀಸರು ನಡೆಸಿದ ತನಿಖೆಯಲ್ಲಿ ಹಂತಕಿ ತೇಜಸ್ವಿನಿ ಒಬ್ಬಳೇ ಅನ್ನೋದು ಬೆಳಕಿಗೆ ಬಂದಿದೆ. ಶವವನ್ನು ರಾತ್ರಿಯವರೆಗೂ ಬಚ್ಚಿಟ್ಟು ರಾತ್ರಿ ಮನೆಯಿಂದ ಸಾಗಿಸೋಣ ಅಂತ ತೇಜಸ್ವಿನಿ ಅಂದುಕೊಂಡಿದ್ದಾಳೆ ಅನ್ನೋ ಮಾಹಿತಿ ಕೂಡ ಪೊಲೀಸರಿಗೆ ಲಭ್ಯವಾಗಿದೆ. ವಿಚಾರ ಏನೇ ಇರಲಿ, ಹೆಣ್ಣೊಬ್ಬಳು ಎಂಥದ್ದನ್ನ ಯೋಚಿಸ್ತಾಳೆ ಅಂದ್ರೇನೆ ಪ್ರಪಂಚ ಶಾಕ್ ಆಗುತ್ತೆ. ಆದ್ರೆ ಈ ಪಾಪಿಸ್ಟೆ ಎಂತೆಂಥ ತಂತ್ರ ಮಾಡಿದ್ಲೋ ನೋಡಿ. ಕೊಲೆ ಮಾಡಿದ್ದೇ ಅಲ್ಲದೆ ಅದನ್ನ ಮರೆಮಾಚುವ ಎಲ್ಲ ಪ್ರಯತ್ನವನ್ನ ಮಾಡಿದ್ಲು. ಶಶಿಕಲಾಳ ಎಲ್ಲ ಸಂಬಂಧಿಗಳು ದಿಕ್ಕು ತಪ್ಪುವಂತೆ ಮಾಡೋ ಪ್ರಯತ್ನ ಮಾಡಿದ್ಲು. ಪೊಲೀಸರ ತನಿಖೆ ಇನ್ನೂ ಮುಗಿದಿಲ್ಲ. ಪೊಲೀಸರು ಈ ಹತ್ಯೆಯ ಕಂಪ್ಲೀಟ್ ವಿಚಾರಣೆ ಮುಂದುವರೆಸಿದ್ದಾರೆ. ಆದ್ರಲ್ಲಿ ಕಣ್ಣೀರು ತರಿಸ್ತಾ ಇರೋದು ಆ ಪುಟ್ಟ ಮಕ್ಕಳು ಕಣ್ರಿ, ಪುಟ್ಟ ಮಕ್ಕಳು. ಮಕ್ಕಳ ಪೈಕಿ ಚಿಕ್ಕದ್ದಕ್ಕೆ ಇನ್ನೂ ತಾಯಿಗೇನಾಗಿದೆ ಅನ್ನೋದೇ ಗೊತ್ತಿರಲಿಕ್ಕಿಲ್ಲ. ಪ್ರತಿಯೊಬ್ಬರು ಈ ಮಕ್ಕಳನ್ನ ನೋಡಿ ಲೊಚಗುಟ್ಟುತ್ತಿದ್ದಾರೆ. ಮೃತ ಶಶಿಕಲಾ ತನ್ನ ಬಳಿ ಹಣ ಇಲ್ಲ ಅಂತ ತನ್ನ ಗೆಳತಿ ತೇಜಸ್ವಿನಿಗೆ ಒಂದೇ ಮಾತಲ್ಲಿ ಹೇಳಿದ್ರೆ ಬಹುಶಃ ಸಾಲ ಕೊಟ್ಟು ಕೊಲೆಯಾಗುವ ಸ್ಥಿತಿ ಈಕೆಗೆ ಬರ್ತಾ ಇರಲಿಲ್ವೇನೋ. ಇಲ್ಲಿ ಹೆಣ್ಣನ್ನ ಕೊಂದು ಹಾಕಿದ್ದಾಳೆ. ಕಾರಣ ಸಾಲ. ಆದ್ರೆ ನಿಮ್ಗೆ ಇನ್ನೊಂದು ಶಾಕಿಂಗ್ ಕಥೆಯನ್ನ ತೋರಿಸ್ತೀವಿ. ಅದು ಸ್ಮಶಾನದ ಗುಂಡಿಯೊಳಗಿದ್ದ ಪ್ರಾಣ ಸ್ನೇಹದ ಸಾಲ ಮನ್ನಾ ಸ್ಟೋರಿ. ಸ್ನೇಹಿತರ ಸಂಚಿನ ಕಥೆ. ವಾರೆಂಟ್ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ನಂತರ. ಹಣದ ಮುಂದೆ ಸಂಬಂಧಗಳೇ ನಿಲ್ಲೋದಿಲ್ಲ. ಅಂಥದ್ರಲ್ಲಿ ಸ್ನೇಹಕ್ಕೆ ಏನ್ ಬೆಲೆ ಹೇಳಿ? ಅದೊಬ್ಬ ಯುವಕ ಕೂಡ ಕಷ್ಟಪಟ್ಟು ಬದುಕು ಕಟ್ಕೊಂಡಿದ್ದ. ಆಟೋ ಓಡಿಸ್ತಾ ಫೈನಾನ್ಸ್ ಮಾಡ್ತಿದ್ದ. ಇನ್ನೇನ್ ಲೈಫ್ ಸೆಟಲ್ ಆಗ್ಬೇಕು ಅನ್ನೋಷ್ಟರಲ್ಲಿ ಅಲ್ಲೊಂದು ಅನಾಹುತ ನಡೆದೇ ಹೋಗಿತ್ತು. ನಂಬಿದವರೇ ಅಲ್ಲಿ ಕತ್ತು ಕೊಯ್ದಿದ್ರು. ಒನ್ಸ್ ಅಗೇನ್ ಅದು ಸಾಲಗುನ್ನ. ಮೈಸೂರಿನ ಬನ್ನಿ ಮಂಟಪ ಸ್ಮಶಾನವಿದು. ಭಾನುವಾರ ಬೆಳ್ಳಂಬೆಳಗ್ಗೆ ಅಲ್ಲಿ 100 ಜನ. ಆದ್ರೆ ಅಲ್ಲಿದ್ದವರು ಶವ ಸಂಸ್ಕಾರಕ್ಕೆ ತೆರಳಿದ್ದ ಜನರಲ್ಲ, ಬದಲಿಗೆ ಶವವನ್ನ ಗುಂಡಿಯೊಳಗಿನಿಂದ ಹೊರ ತೆಗೆಯೋಕೆ ನೆರೆದಿದ್ದ ಜನ. ಪ್ರಿಯ ವೀಕ್ಷಕರೇ, ಅಂದಹಾಗೆ ಅಲ್ಲಿ ಮಣ್ಣಿನಿಂದ ಹೊರ ತೆಗೆದಿದ್ದು ಒಬ್ಬ ಸ್ಫುರದ್ರೂಪಿ ಯುವಕನ ಶವ. ಹೆಸರು ರಾಘವೇಂದ್ರ.
ಗೆಳೆಯರು ಪ್ರೀತಿಯಿಂದ ರಘು ರಘು ಅಂತ ಕರೀತಾ ಇದ್ದ ಈ ರಾಘವೇಂದ್ರ ಮೈಸೂರಿನ ಮಹದೇಶ್ವರ ಬಡಾವಣೆ ನಿವಾಸಿ. ಆಟೋ ಚಾಲಕನಾಗಿದ್ದ ರಾಘವೇಂದ್ರ ಜೊತೆಗೆ ಫೈನಾನ್ಸ್ ವ್ಯವಹಾರ ಮಾಡ್ತಾ ಇದ್ದ. ಆದ್ರೆ ಕಳೆದ ಮಂಗಳವಾರ ರಾಘವೇಂದ್ರನ ಪಾಲಿಗೆ ಕರಾಳ ದಿನವಾಗಿತ್ತು. ರಾಘವೇಂದ್ರ ರಾತ್ರಿ ಮನೆಗೆ ಬರ್ತಾ ಇದ್ದಂತೆ ಆತನಿಗೆ ಗೆಳೆಯನೊಬ್ಬನ ಫೋನ್ ಬಂದಿದೆ. ಆ ಗೆಳೆಯ ಬೇರಾರು ಅಲ್ಲ, ರಜತ್. ಮನೆ ಹೋದ ಪುನಃ ಮತ್ತೆ ಫ್ರೆಂಡ್ ಫೋನ್ ಮಾಡಿದಾಗ ಹೋದ. ಮನೆ ತಾಯಿ ಊಟ ಮಾಡಿದ್ರು ಬೇಡ ಬತ್ತೀನಿ ಅಂದ್ಬಿಟ್ಟು ಹೋದ. ಮತ್ತೆ ಬರಲಿಲ್ಲ ಅವನು. ಫೋನ್ ಮಾಡಿದ್ರು ಪುನಃ ಬರ್ತೀನಿ ಅಮ್ಮ ಅಂದ್ಬಿಟ್ಟು ಹೋದ. ಪುನಃ 12 ಗಂಟೆಗೆ ಫೋನು ಆಫ್ ಆಗಿತ್ತು, ಸ್ವಿಚ್ ಆಫ್ ಆಗಿತ್ತು. ಪುನಃ ನಂತರ ಬೆಳಗಿನ ಜಾವ 7 ಗಂಟೆಗೆ ಫೋನ್ ಆನ್ ಆಯಿತು. ರಿಂಗ್ ಆಯಿತು, ಎತ್ತನಿಲ್ಲ. ಪುನಃ ಮತ್ತೆ ನಾವು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ಗೆ, ನನ್ನ ಮಗ ಈ ಥರ ಆಗವನೆ, ಮನೆಗೆ ಬಂದಿಲ್ಲ ಅಂತ. ಎಸ್, ರಾಘವೇಂದ್ರ ಎಲ್ಲಿಗೆ ಹೋದ, ಏನಾದ ಅನ್ನೋದು ಯಾರಿಗೋ ಗೊತ್ತಾಗಿಲ್ಲ. ಹುಡುಕಿ ಸುಸ್ತಾದ ಪೋಷಕರು ಈ ಬಗ್ಗೆ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪ್ರಿಯ ವೀಕ್ಷಕರೇ, ನಾಪತ್ತೆಯಾಗಿದ್ದ ರಾಘವೇಂದ್ರನ ಪತ್ತೆಗಿಳಿದ ಪೊಲೀಸರು ರಾಘವೇಂದ್ರನ ಮೊಬೈಲ್ ಕಾಲ್ ಲಿಸ್ಟ್ ಚೆಕ್ ಮಾಡಿದ್ದಾರೆ. ಅಂತಿಮವಾಗಿ ಬಂದಿದ್ದು ಸ್ನೇಹಿತ ರಜತ್ನ ಕರೆ. ತಕ್ಷಣ ರಜತ್ನನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡಿದ್ದಾರೆ. ಮುಂದೆ ಪೊಲೀಸ್ ಭಾಷೆಯಲ್ಲಿ ಕೇಳಿದಾಗ ಸತ್ಯ ಕಕ್ಕಿದ್ದ. ಅಂದಹಾಗೆ ರಾಘವೇಂದ್ರನಿಂದ ರಜತ್ 5 ಲಕ್ಷ ಸಾಲ ಪಡೆದಿದ್ದ. ಹೇಳಿ ಕೇಳಿ ರಾಘವೇಂದ್ರ ಬೇರೆಯವರ ಬಳಿಯಲ್ಲಿ ಹಣ ಪಡೆದು ಬಡ್ಡಿಗೆ ಕೊಟ್ಟಿದ್ದ. ಆದ್ರೆ ರಜತ್ ಹಣ ವಾಪಸ್ ಕೊಟ್ಟಿರಲಿಲ್ಲ. ಇತ್ತ ರಾಘವೇಂದ್ರ ರಜತ್ಗೆ ಪೀಡಿಸತೊಡಗಿದ್ದ. ಕೊಟ್ಟ ಹಣ ವಾಪಸ್ ಕೊಡುವಂತ ಗಲಾಟೆ ಮಾಡಿದ್ದ. ಅಂತಿಮವಾಗಿ ರಜತ್ ಪ್ಲಾನ್ ಒಂದನ್ನ ಹೆಣೆದಿದ್ದಾನೆ. ಅದು ರಾಘವೇಂದ್ರನ ಹತ್ಯೆ. ರಾಘವೇಂದ್ರನ 5 ವರ್ಷಗಳ ಸ್ನೇಹಿತ ರಜತ್ ತನ್ನ ಮತ್ತೊಬ್ಬ ಸ್ನೇಹಿತ ಕೇಶವ್, ವೆಂಕಟೇಶ್ ಹಾಗೂ ಇನ್ನೊಬ್ಬನನ್ನ ಜೊತೆ ಸೇರಿಸಿಕೊಂಡಿದ್ದಾನೆ. ಹಣ ಸಿಗುತ್ತೆ ಅಂತ ಹೋದ ರಾಘವೇಂದ್ರನ ಮೇಲೆ ರಜತ್ ಮತ್ತಾತನ 3 ಗೆಳೆಯರು ಹಲ್ಲೆ ಮಾಡಿದ್ದಾರೆ. ಆ ನಂತರ ಕೊಂದೇ ಬಿಟ್ಟಿದ್ದಾರೆ. ಹೆಣ ಸಿಗಬಾರ್ದು ಅಂತ ಪ್ಲಾನ್ ಮಾಡಿದವರೇ ಮೈಸೂರಿನ ಬನ್ನಿ ಮಂಟಪ ಸ್ಮಶಾನಕ್ಕೆ ಮೃತದೇಹ ತೆಗೆದುಕೊಂಡು ಹೋಗಿದ್ದಾರೆ. ಅಲ್ಲಿನ ವಾಚ್ಮನ್ಗೆ ಹಣದ ಆಮಿಷ ಒಡ್ಡಿದ್ದಾರೆ. ಜೆಸಿಬಿಯೊಂದನ್ನ ಬಾಡಿಗೆಗೆ ಪಡೆದು ಹಳ್ಳ ತೆಗೆಸಿ ಆ ಹಳ್ಳದಲ್ಲಿ ರಾಘವೇಂದ್ರನ ಮೃತದೇಹವನ್ನ ಇಟ್ಟು ಮಣ್ಣು ಮುಚ್ಚಿದ್ದಾರೆ. ಏನೇನೋ ಗೊತ್ತಿಲ್ಲದಂತೆ ತಮ್ಮ ಪಾಡಿಗೆ ತಾವಿದ್ದಾರೆ. ಆದ್ರೆ ಪೊಲೀಸರಿಗೆ ಎಲ್ಲ ಸತ್ಯ ಗೊತ್ತಾಗಿತ್ತು. ಇದು ಇವತ್ತಿನ ವಾರೆಂಟ್. ಇನ್ನಷ್ಟು ಅಪರಾಧ ಸುದ್ದಿಯೊಂದಿಗೆ ಮತ್ತೆ ನಿಮ್ಮನ್ನ ನಾಳೆ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ಬಿ ಅಲರ್ಟ್.